ಶರಣ್ ರೀ ಶರಣ. ನಾನು ಈ ಹುಬ್ಳಿ ಅವ ರೀ. ಭಾಳ ತಾಸಿಂದ ನಮ್ಮ ಕಾರ್ಯಕ್ರಮ ನೋಡ್ಕೊಂತು ನಮಗೆ ಭಾಳ ಪ್ರೋತ್ಸಾಹ ಕೊಡಕತ್ತೀರಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಅನಂತ ಕೋಟಿ ನಮಸ್ಕಾರಗಳು. ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು ಹಿಂದೆ ಅಲ್ಲಿ ಸ್ಟುಡಿಯೋ ರೂಮಲ್ಲಿ ಕುತ್ಕೊಂಡು ಇದು ಕಾರ್ಯಕ್ರಮ ಎಲ್ಲ ಎಡಿಟ್ ಮಾಡ್ಕೊಂಡು ನೋಡ್ತಾ ಇದ್ರೆ ಬರ್ತಾ ಇರೋ ಪ್ರತಿಯೊಬ್ಬರು ನನ್ನ ಹೆಸರನ್ನ ತಗೊಂಡು ಥ್ಯಾಂಕ್ಸ್ ಹೇಳ್ತೀರ. ಅದರಲ್ಲಿ ಅಪ್ಪಾಜಿ ದೇವರಾಜ್ ಸರ್ ಅವರಿಂದ ಹಿಡಿದು ಇವತ್ತು ಹೊಸದಾಗಿ ನಟನೆ ಮಾಡ್ತಿರೋ ತನಕ ಎಲ್ಲರೂ ಅದು ಆ ಮಾತುಗಳು ಕೇಳ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ. ಎರಡನೇ ಸಿನಿಮಾಗೆ ಒಬ್ಬನಿಗೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ನಂಗೆ ನಂಬಕ್ಕಾಗ್ತಾ ಇಲ್ಲ. ನಿಜ ಚಿನ್ನ, ನಿಜ. ಅವ್ರಿಗೆ ನೆಕ್ಸ್ಟ್ ಇವಾಗ ಅವರೇ ನೆಕ್ಸ್ಟು ನನಗೆ. ಆದರೆ ನೀವೆಲ್ಲರೂ ದರ್ಶನ್ ಸರ್ನ ರಾಬರ್ಟಲ್ಲಿ ಹೆಂಗೆ ನೋಡಬೇಕು ಅಂತ ಅನ್ಕೊಂಡಿದ್ರು, ನಿಮ್ಮ ಜಾಗದಲ್ಲಿ ನಾನು ನಿಂತ್ಕೊಂಡು ಒಬ್ಬ ಅಭಿಮಾನಿಯಾಗಿ ನಾನು ನಿಂತ್ಕೊಂಡು ಈ ಸಿನಿಮಾನ ಮಾಡಿದ್ದೀನಿ. ಎಲ್ಲ ಫ್ಯಾನ್ಸ್ಗೆ ಓಕೆ ಬಾಸ್ನ ಹಿಂಗೆ ನೋಡಬೇಕು, ಈ ಥರ ಕಾಣಿಸ್ಬೇಕು, ಸ್ಟೈಲಿಶ್ ಆಗಿರಬೇಕು, ಮಾಸ್ ಇರಬೇಕು, ನಗಿಸ್ಬೇಕು, ಅಳಿಸ್ಬೇಕು, ಹೊಡಿಸ್ಬೇಕು, ಏನೇನಿತ್ತೋ ನಾನು 52 ಸಿನಿಮಾದಲ್ಲಿ ನೋಡಿದಾಗ ನಾನು ಯಾವ್ಯಾವ ಸಿನಿಮಾದಲ್ಲಿ ಮೆಜೆಸ್ಟಿಕ್ ಸಿನಿಮಾ ನೋಡ್ಬೇಕಾದ್ರೆ ವಿಸಿಲ್ ಹೊಡೆದಿದ್ನೋ, ದಾಸ ನೋಡ್ಬೇಕಾದ್ರೆ ವಿಸಿಲ್ ಹೊಡೆದಿದ್ದೆ. ಕಲಾಸಿಪಾಳ್ಯ ಆಗಿರ್ಬೋದು, ರಾಮು ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಬುಲ್ಬುಲ್ಲು, ಸಂಗೊಳ್ಳಿ ರಾಯಣ್ಣ, ಕುರುಕ್ಷೇತ್ರ, ಯಜಮಾನ ತನಕ ಪ್ರತಿ 52 ಸಿನಿಮಾ ನೋಡಿದಂಥವ್ ನಾನು. ಅವರ ಸಿನಿಮಾಗಳು ನನಗೆ ಎಲ್ಲೆಲ್ಲಿ ಖುಷಿ ಕೊಟ್ಟಿದ್ದು ನನಗೆಲ್ಲ ಗೊತ್ತಿತ್ತು. ಅದಷ್ಟನ್ನು ಈ ಕತೆ ಒಳಗಡೆ ದಾರೆ ಎಳೆದು ಅದ್ರ ಜೊತೆಗೆ ಹೊಸದೇನಾದ್ರೂ ಜೊತೆ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಡಿದಂಥ ಒಂದು ಚಿತ್ರನೇ ರಾಬರ್ಟ್. ಈ ಒಂದು ಸಿನಿಮಾನ ಇವತ್ತು ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ, ನೀವು ಅಷ್ಟು ಅಪ್ರಿಷಿಯೇಟ್ ಮಾಡ್ತಿದ್ದೀರಾ. ಇದೆಲ್ಲದಕ್ಕೂ ಕಾರಣ ಫಸ್ಟ್ ನನ್ನ ಟೆಕ್ನಿಕಲ್ ಟೀಮ್. ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಸುಧಾಕರ್ ನನ್ನ ಕ್ಯಾಮ್ರಾಮನ್ ಆಗಿರ್ಬೋದು, ನನಗೊಂದು ಬ್ಯಾಕ್ ಬೋನ್ ಥರ ನಿಂತ್ಕೊಂಡು ಸುಧಾಕರ್ ಸಪೋರ್ಟ್ ಮಾಡಿಕೊಟ್ಟ. ನನ್ನ ಆರ್ಟ್ ಡೈರೆಕ್ಟರ್ ಮೋಹನ್ ಬಿ ಕೆರೆ ಸರ್ ಆಗಿರ್ಬೋದು, ಎಡಿಟರ್ ಪ್ರಕಾಶು, ಕೋರಿಯೋಗ್ರಾಫರ್ ಭೂಷಣ್, ಸಂತೋಷ್ ಇದ್ದಾರೆ. ಇವಾಗ ಒಂದು ಬೇಬಿ ಡ್ಯಾನ್ಸ್ ಫ್ಲೋರ್ ಸಾಂಗ್ ನೋಡಿ, ಚೆನ್ನಾಗಿತ್ತ ಬೇಬಿ ಡ್ಯಾನ್ಸ್ ಫ್ಲೋರು ಅಲ್ವಾ? ಅದು ಭೂಷಣ್ ಮಾಸ್ಟರ್ ಮಾಡಿಸ್ಕೊಟ್ರು. ಜೈ ಶ್ರೀರಾಮ್ ಸಾಂಗು, ಬಾಬಾ ರೆಡ್ಡಿ ಸಾಂಗ್ನ ಸಂತೂ ಮಾಸ್ಟರ್ ಮಾಡಿಕೊಟ್ರು. ಅಂದರೆ ಇದ್ರಲ್ಲಿ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದ್ರೊಳಗೆ ಅರ್ಧಕ್ಕರ್ಧ ತಂಡ ಬಾಸ್ ಜೊತೆ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ನಾವು ಕೆಲಸ. ಕ್ಯಾಮ್ರಾಮನ್ ಆಗಿರ್ಬೋದು, ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಎಲ್ಲರೂ ಫಸ್ಟ್ ಟೈಮ್ ಬಾಸ್ ಜೊತೆ ಕೆಲಸ ಮಾಡ್ತಿದ್ವಿ. ಒಂದು ಅತಿಯಾದ ಒಂದು ಹುಮ್ಮಸ್ಸು, ಒಂದು ಪ್ರೀತಿ, ಒಂದು ಹಠ ಇತ್ತು ನಮಗೆ ಸಿನಿಮಾ ಮಾಡಬೇಕು ಅಂತ ಅಂದಾಗ. ಇಲ್ಲ ಗುರು, ನಮ್ಮ ಬಾಸ್ ನಾವು ಹಿಂಗೆ ತೋರಿಸ್ತೀವಿ, ಇಷ್ಟು ಚೆನ್ನಾಗಿ ಮಾಡಲೇಬೇಕು ಅನ್ನೋದು ಒಂದೇ ಒಂದು ಹಠ ನಮಗಿದ್ದಿದ್ದು. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಕೆಲಸ ಮಾಡಿದ್ವಿ. ಅದಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಉಮಾಪತಿ ಶ್ರೀನಿವಾಸ್ ಸರ್ ಪ್ರೊಡ್ಯೂಸರ್ ಆಗಿ. ನನಗೇನೆ ಸರ್ ನನಗೆ ಇಷ್ಟು ರಿಚ್ ಆಗಬೇಕು, ಇದು ಹಿಂಗೆ ಬೇಕು ಅಂತಂದರೆ ನನ್ನನ್ನೇ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗೋರು. ಇಲ್ಲ ತರು ಇನ್ನೊಂಚೂರು ಚೆನ್ನಾಗಿ ಮಾಡೋಣ. ನಾನೊಂದು ಇನ್ಸಿಡೆಂಟ್, ಯಾವುದೋ ಒಂದು ಮದುವೆ ಸೀನ್, ಒಂದು ಚಿಕ್ಕ ಶಾಟು ಒಂದು ಕಾಂಪ್ರಮೈಸಲ್ಲಿ ತೆಗೆದಿದ್ದೆ ನಾನು. ಸಾಕಿಬಿಡು ಸಾಕಿದ್ರು ಶಾರ್ಟ್ ಅಂತ ಅಂದ್ಬಿಟ್ಟು ಅದನ್ನ ಮಾನಿಟರ್ ಬಂದು ನೋಡ್ಬಿಟ್ಟು ಅವರು, ಯಾಕೆ ತರುಣ್ ಇದು ಇಷ್ಟೊಂದು ಕಮ್ಮಿನಲ್ಲಿ ತೆಗ್ದಿದ್ದೀರಾ ಅಂದ್ರೆ, ಇಲ್ಲ ಸರ್ ಇದೊಂದು ಚಿಕ್ಕ ಶಾರ್ಟ್ ಪರವಾಗಿಲ್ಲ ಬಿಡಿ ಸರ್ ಅಂತಂದರೆ, ಇಲ್ಲ ಇದ್ರ ಮತ್ತೆ ಮಾಡೋಣ ಅಂತ ಮತ್ತೆ ರೀಶೂಟ್ ಮಾಡೋಕ್ಕೆ ಹೇಳಿದಂಥ ಒಬ್ಬರು ನಿರ್ಮಾಪಕರು ಉಮಾಪತಿ ಸರ್ರು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರೊಡಕ್ಷನ್ ಉಳ್ಕೊಂಡ್ರೆ, ಒಬ್ಬ ನಿರ್ಮಾಪಕ ಗೆದ್ದರೆ ನನ್ನಂಥ 10 ನಿರ್ದೇಶಕರ ಕೆಲಸ ಸಿಗುತ್ತೆ. ನನ್ನ ಜೊತೆಗೆ ತಂಡಗಳಾಗಿ ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ನಾನು ಯಾವಾಗಲೂ ಅದೇ ಕೇಳ್ತೀನಿ, ಒಂದು ನಿರ್ಮಾಪಕರು ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ನನಗೆ ಈ ರಾಬರ್ಟ್ ಅಂತ ಬಂದಾಗ ಒಂದು ಎಮೋಷನ್. ಅದು ಚೌಕ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಬರಿತಾ ಇದೆ, ರಾಬರ್ಟ್ ಅಂತ ಒಂದು ಪಾತ್ರ ಬರಿತಾ ಇದೆ. ಅವಾಗ ಬರಿಬೇಕಾದ್ರೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಒಂದು ಪಾತ್ರ, ಒಂದು ಗೆಸ್ಟ್ ಅಪಿಯರೆನ್ಸ್ ಬರೋ ಪಾತ್ರ ಅಲ್ಲಿಂದ 4 ವರ್ಷಕ್ಕೆ 2021ನೇ ವರ್ಷಕ್ಕೆ ಒನ್ ಆಫ್ ದಿ ಹೈಯೆಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಆಗುತ್ತೆ. ಆ ಸಿನಿಮಾದಲ್ಲಿ ಒಬ್ರು ಸೂಪರ್ ಸ್ಟಾರ್ ಅದಕ್ಕೆ ಹೀರೋ ಆಗಿ ನಿಂತ್ಕೋತಾರೆ. 2 ಲ್ಯಾಂಗ್ವೇಜಲ್ಲಿ ಆ ಸಿನಿಮಾ ಬೇಡಿಕೆಗೆ ಬರುತ್ತೆ. ತೆಲುಗುನಲ್ಲಿ ಡಿಸ್ಟ್ರಿಬ್ಯೂಟರ್ಸು ಅವರಾಗೆ ಹೇಳ್ತಿದ್ದಾರೆ, ಥಿಯೇಟರ್ಸ್ ಅವ್ರಿಗೆ ಬೇಡಿಕೆ ಕೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಇದಾಗುತ್ತೆ ಅಂತ ನಂಗೆ ನಿಜವಾಗ್ಲೂ ಆ ಪಾತ್ರ ಚೌಕ ಬರಿಬೇಕಾದ್ರೆ ನನಗೆ ಅನಿಸಿರ್ಲಿಲ್ಲ. ಆ ಒಂದು ಚೌಕದಲ್ಲಿ ಬರೆದಂಥ ಒಂದು ರಾಬರ್ಟ್ನ ಈ ವೇದಿಕೆ ಮೇಲೆ ಇಷ್ಟು ಜನರ ಮುಂದೆ ಇಲ್ಲಿ ತೊಗೊಂಬರೋದಕ್ಕೆ ಒಂದು ಶಕ್ತಿ, ಒಬ್ಬ ವ್ಯಕ್ತಿ ಕಾರಣ ಅಂತಂದರೆ ಅದು ದರ್ಶನ್ ತೂಗ್ದೀಪ್ ಶ್ರೀನಿವಾಸ್ ಅವರು. ಖಂಡಿತ ಅವ್ರಿಗಿರೋ ಲೈನಪ್ಸಿಗೆ, ಅವ್ರಿಗಿರೋ ಇವತ್ತು
ಡಿಮ್ಯಾಂಡ್ಗೆ ನನಗೆ ಕೆಲಸ ಕೊಡಬೇಕು ಅಂತ ಏನೂ ಇರಲಿಲ್ಲ. ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ ಚೌಕ 3ನೇ ದಿವಸ ಕರೆದು ಹೇಳಿದ್ರು, ಮಗನೇ ನಿನ್ನ ಹತ್ರ ಅದ್ರದ್ದು ಒಳ್ಳೆ ಲೈನ್ ಇದ್ರೆ ಹೇಳು ಅಂತ. ಅಂದರೆ ಒಬ್ಬ ವ್ಯಕ್ತಿನ ಗುರುತಿಸಿದ್ರಲ್ಲಿ ಅವ್ರಿಗಿರೋವಂಥ ಒಂದು ಎಕ್ಸ್ಪರ್ಟ್ನೆಸ್, ಹಿಂಗೆ ಅನ್ನೋಷ್ಟಲ್ಲ ಒಂದು ವ್ಯಕ್ತಿನ ಗುರುತಿಸ್ತಾರೆ ಅವರು. ಒಂದು ವ್ಯಕ್ತಿನ ಇಷ್ಟಪಡ್ಬೇಕಂದ್ರೂ ಇಷ್ಟೇ ಟೈಮ್ ಸಾಕು ಅವ್ರಿಗೆ, ಒಂದು ವ್ಯಕ್ತಿನ ದೂರ ಇಡಬೇಕಂದ್ರೂ ಇಷ್ಟೇ ಟೈಮ್ ಸಾಕು ಅವ್ರಿಗೆ. ಎರಡಕ್ಕೂ ಅಷ್ಟೇ ಜಡ್ಜ್ಮೆಂಟ್ ಇರೋವಂಥ ಒಬ್ಬ ವ್ಯಕ್ತಿ ದರ್ಶನ್ ಸರ್ ಅವರು. ಅದಕ್ಕೇನೆ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ನಾವೊಬ್ಬರ ಲೈಫಲ್ಲಿ ಹೀರೋ ಆಗಬೇಕು ಅಂತಂದರೆ ಇನ್ನೊಬ್ಬರ ಲೈಫಲ್ಲಿ ವಿಲನ್ ಆಗಲೇಬೇಕು ಅಂತೇಳಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ. ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತಂದರೆ ಬಾಸ್, ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು ಸೋ ಮಚ್ ಬಾಸ್. ಸಿನಿಮಾ ಶೂಟಿಂಗಲ್ಲಾಗಿರಲಿ, ಪೋಸ್ಟ್ ಪ್ರೊಡಕ್ಷನ್ಲಾಗಿರಲಿ, ಕಾಪಿ ತೆಗಿಯೋ ತನಕ ಆಗಿರಲಿ, ಏನಾದರೂ ನನ್ನ ಕಡೆಯಿಂದ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಐ ಆಮ್ ಸಾರಿ ಬಾಸ್, ಗೊತ್ತಿಲ್ಲದೆ ಆಗಿರೋ ಮಿಸ್ಟೇಕು. ಬಟ್ ವಿ ಲವ್ ಯು ಅ ಲಾಟ್. ಮುಂದೆ ಇನ್ನೂ ಹಾಗೆ ಸಿನಿಮಾಗಳನ್ನ ಕೊಟ್ಕೊಂಡು ಹೋಗಿ, ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಸಿನಿಮಾಗಳನ್ನ ಮಾಡ್ತೀನಿ ನಿಮಗೆ. ಸೊ ಒನ್ಸ್ ಅಗೇನ್ ನನ್ನ ಆ್ಯಕ್ಟ್ರ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಈ ವೇದಿಕೆ ಮೇಲೆ. ಯಾಕಂದರೆ ಅಪ್ಪಾಜಿ ಆಗಿರ್ಬೋದು, ವಿನೋದ್ ಆಗಿರ್ಬೋದು, ನಮ್ಮ ಆ್ಯಕ್ಟ್ರೆಸ್ಗಳಾಗಿರ್ಬೋದು, ಚಿಕ್ಕಣ್ಣ ಅವರು, ಇಡೀ ಟೀಮ್ ತುಂಬ ಜನ ಇದ್ದಾರೆ. ನಾನು ಇಲ್ಲಿ ಇನ್ನೊಂದು ಹೆಸರು ನೆನೆಸ್ಕೋಬೇಕು, ಜಗಪತಿ ಬಾಬು ಸರ್. ಯಾಕಂತಂದರೆ ನಾವು ತೆಲುಗುಗೆ ಹೋದಾಗ ತುಂಬ ನಮಗೆ ಸಪೋರ್ಟ್ ಮಾಡಿ ನಿಂತ್ಕೊಂಡು, JB ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಇವತ್ತು ಅವ್ರು ಇಲ್ಲಿ ಬರೋಕ್ಕಾಗಲಿಲ್ಲ. ಸೊ ಜಗಪತಿ ಬಾಬು ಸರ್ ಒಂದು ಅದ್ಭುತವಾದ ಪಾತ್ರನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ನೀವು ನೋಡಿದ್ರೆ ಒಂದು ಖುಷಿ ಆಗುತ್ತೆ. ನನಗೇನಕ್ಕೆ ಅಷ್ಟು ಹೆಮ್ಮೆ ಅಂತಂದರೆ, ನಮ್ಮ ತಂದೆ ನೀವು ನೋಡಿದ್ರೆ ಅವೆಲ್ಲ ವಿಲನ್ನಾಗಿ ಕೆಲಸ ಮಾಡಿದಂಥವ್ರು, ಸುಧೀರ್ ಅವರಾಗಿರಿ ಎಲ್ಲ ವಿಲನ್ನಾಗಿ ಕೆಲಸ ಮಾಡಿದಂಥವ್ರು. ಸೊ ನಾನು ಕತೆ ಬರಿಬೇಕಾದ್ರೆ, ಪಾತ್ರ ಬರಿಬೇಕಾದ್ರೆ ಎಲ್ಲೋ ಒಂದು ಕಡೆ ಒಂದು ವಿಲನ್ಗಳನ್ನ ಒಂದು ಎಕ್ಸಾಜರೇಟ್ ಮಾಡಬೇಕು, ಒಂದು ವಿಲನ್ಗಳಿಗೆ ಪೊಟೆನ್ಷಿಯಲ್ ತುಂಬಬೇಕು. ಆ ಖಳನಾಯಕರು ಎಷ್ಟು ಪವರ್ಫುಲ್ ಆಗ್ತಾರೋ ಅವಾಗ ಒಂದು ನಾಯಕ ನಟ ಇನ್ನೂ ಪವರ್ಫುಲ್ ಆಗ್ತಾನೆ ಅಂತ ನಂಬಿರೋವಂಥವ್ನು ನಾನು. ಸೊ JB ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಿನಿಮಾ ಮಾಡಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ನನಗೆ ಹುಬ್ಳಿಲಿ ಈವೆಂಟ್ ಆಗ್ತಾ ಇರೋದು ಬಹಳ ಖುಷಿ ಆಗ್ತಿದೆ, ಫಾರ್ ಸಿಂಪಲ್ ರೀಸನ್ಸ್. ಯಾಕೆ ಅಂತಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಸ್ಕೂಲೆಲ್ಲ ಮುಗಿಸಿದ್ರೆ ತಿಂಗಳಲ್ಲಿ 3 ತಿಂಗಳು ಏನು ಸಮ್ಮರ್ ಹಾಲಿಡೇಸ್ ಬರ್ತಿತ್ತು, ನಾನು ಇದೇ ಊರಲ್ಲಿ ಇರ್ತಿದ್ದೆ, ಇದೇ ವಿಕಾಸ್ ನಗರ್ ಗೋಕುಲ್ ರೋಡ್ ಮನೆಯಲ್ಲಿ ಇರ್ತಿದ್ದೆ, ಸುಜಾತ ಸಂಜೋತ ಥಿಯೇಟ್ರ್ನಲ್ಲಿ ಸಿನಿಮಾ ನೋಡ್ತಿದ್ದೆ, ಗ್ಲಾಸ್ ಹೌಸಲ್ಲಿ ಹೋಗಿ ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆ. ಸೊ ಇದೆಲ್ಲ ಮಾಡ್ತಿದ್ದೆ. ನಮ್ಮ ಅಜ್ಜಿ ಊರಿದು, ನಮ್ಮ ತಾಯಿಯವ್ರ ತಂಗಿ, ನಮ್ಮ ತಾಯಿಯವ್ರ ತಮ್ಮಂದರು ಎಲ್ಲರೂ ಇದ್ದಾರೆ. ಇವತ್ತು ಎಲ್ಲರೂ ಇಲ್ಲಿ ಬಂದು ಕೂತಿದ್ದಾರೆ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೊಮ್ಮೆ. ಅಮ್ಮ ಇಲ್ಲೇ ಕೂತಿದ್ದಾರೆ, ಅಮ್ಮ ಇಲ್ಲಿದ್ದಾರೆ. ಅಮ್ಮ, ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರೋದಕ್ಕೆ ಕಾರಣನೇ ನಮ್ಮ ಅಮ್ಮ, ಅವ್ರು ಕೂತಿದ್ರು, ಅದಕ್ಕೊಂಚೂರು ಎಮೋಷ್ನಲ್ ಫೀಲ್ ಆಯ್ತು ಅಷ್ಟೇ. ಸೊ ಒನ್ಸ್ ಅಗೇನ್ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೆಕ್ಸ್ಟು ಐರಾವತ ಬರುತ್ತೆ ಸ್ಟೇಜ್ ಮೇಲೆ, ಸುಂಟ್ರ ಗಾಳಿ ಎಬ್ಸುತ್ತೆ. ಸೊ ಆ ಐರಾವತ ನಾನು ಇನ್ ಕೆಲಸ ನಾನೇ ಮಾಡ್ಬಿಡ್ತೀನಿ ಚಿನ್ನ. ಆ ಐರಾವತ ಬರೋಕ್ಕಿಂತ ಮುಂಚೆ ಒಂದು AV ನೋಡ್ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು ಸರ್ ಬಂದ್ಬಿಡಿ ಸರ್ ನೀವು.